ಈಗ ಈ ಬಾಣದ ಗುರುತುಗಳು ದಿಕ್ಕನ್ನು ಬದಲಾಯಿಸಿದವೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಗಾಳಿಗೆ ಮೇಲ್ಮುಖ ಒತ್ತಡವಿದೆ. ಮಾಡುವ ವಿಧಾನ: ಒಂದು ಗ್ಲಾಸ್ನನ್ನು, ನೀರು ತುಂಬಿರುವ ಗ್ಲಾಸ್ನನ್ನು ಕೆಳಮುಖವಾಗಿ ಸಾರಿಗೆಯ ಮೇಲೆ ಇಟ್ಟು ಅದನ್ನು ಕೈಯಿಂದ ಭದ್ರವಾಗಿ ಇಡಬೇಕು. ವೀಕ್ಷಣೆ: ಕೆಳಮುಖವಾಗಿಟ್ಟಿರ್ತಕ್ಕಂಥ ನೀರು ತುಂಬಿದ ಗ್ಲಾಸ್ ಅನ್ನು ಸಾರಿಗೆಯ ಮೇಲೆ ಇಟ್ಟಾಗ ನೀರು ಬೀಳುವುದಿಲ್ಲ, ಏಕೆಂದರೆ ಎಲ್ಲ ವಸ್ತುಗಳು ಸ್ಥಳವನ್ನು ಆಕ್ರಮಿಸುತ್ತವೆ. ಈ ಪ್ರಯೋಗದಲ್ಲಿ ಸಾರಿಗೆಯ ಹೊರಗಡೆ ಗಾಳಿ ಇರುತ್ತದೆ, ಗ್ಲಾಸಿನ ಒಳಗಡೆ ನೀರು ಇರುತ್ತದೆ. ಗಾಳಿಯು ಮೇಲ್ಮುಖ ಒತ್ತಡ ಹಾಕುತ್ತದೆ, ನೀರು ಕೆಳಮುಖ ಒತ್ತಡ ಹಾಕುತ್ತದೆ. ಆದ್ದರಿಂದ ನೀರು ಕೆಳಗೆ ಬೀಳುವುದಿಲ್ಲ. ನಾನು ಈಗ ಪ್ರಯೋಗವನ್ನು ಮಾಡುತ್ತೇನೆ. ಇದರಲ್ಲಿ ನೀರು ಇದೆ. ಈಗ ನೀರು ಇದರಲ್ಲಿ ಇದೆ, ಆದರೂ ಕೆಳಗೆ ಬೀಳಲಿಲ್ಲ. ಏಕೆಂದರೆ ಗಾಳಿಯು ಮೇಲ್ಮುಖ ಒತ್ತಡ ಹಾಕುತ್ತದೆ, ನೀರು ಕೆಳಮುಖ ಒತ್ತಡ ಹಾಕುತ್ತದೆ. ಆದ್ದರಿಂದ ನೀರು ಕೆಳಗೆ ಬೀಳುವುದಿಲ್ಲ. ಧನ್ಯವಾದಗಳು. ಸುರೇಶ್ ಪೂಜಾರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಸರಳ ಪ್ರಯೋಗ ಮಾಡಿದ್ದೇನೆ. ಅದರ ಹೆಸರು ನ್ಯೂಟನ್ನ ಮೊದಲನೇ ನಿಯಮ. ಇದಕ್ಕೆ ಬೇಕಾಗಿರುವ ವಸ್ತುಗಳು 2 ಪ್ಲಾಸ್ಟಿಕ್ ಗ್ಲಾಸ್ಗಳು ಮತ್ತು ಪ್ಲಾಸ್ಟಿಕ್ ಬಾಲ್. ಮಾಡುವ ವಿಧಾನ: 1ನೇ ಗ್ಲಾಸ್ನಲ್ಲಿ ನೀರು ತುಂಬಬೇಕು. 2ನೇ ಗ್ಲಾಸನ್ನು ಅದರ ಕೆಳಮುಖವಾಗಿ ಇರಿಸಬೇಕು. 2ನೇ ಗ್ಲಾಸ್ ಮೇಲೆ ಚೆಂಡು ಇಡಬೇಕು. ನಂತರ ಒಂದು ಕಟ್ಟಿಗೆಯಿಂದ 2ನೇ ಗ್ಲಾಸ್ ಮೇಲೆ ಬಲ ಪ್ರಯೋಗಿಸಬೇಕು. ನಾನು ಬಲ ಪ್ರಯೋಗಿಸಿದ ಗ್ಲಾಸ್ ಮುಂದಕ್ಕೆ ಹೋಗಿ ಬೀಳುತ್ತದೆ. ಚೆಂಡು ಮೊದಲು ಯಾವ ಸ್ಥಿತಿಯಲ್ಲಿತ್ತು ಅದೇ ಸ್ಥಿತಿಯಲ್ಲಿ ಇರುತ್ತದೆ, ಏಕೆಂದರೆ ಚೆಂಡು ಇದರಲ್ಲಿ ಯಾವುದೇ ರೀತಿಯ ಚಲನೆ ಕಂಡು ಬರುವುದಿಲ್ಲ. ಬಲ ಪ್ರಯೋಗಿಸಿದ ವಸ್ತುಗಳು ಮಾತ್ರ ಚಲಿಸುತ್ತವೆ. ಬಲ ಪ್ರಯೋಗಿಸಲಾಗದ ವಸ್ತುಗಳು ಚಲಿಸುವುದಿಲ್ಲ, ಏಕೆಂದರೆ ಅವುಗಳ ಮೇಲೆ ಬಲ ಪ್ರಯೋಗವಾಗಿರುವುದಿಲ್ಲ. ಧನ್ಯವಾದಗಳು. ಅದರಲ್ಲಿ ಹಾಲು ಹಾಕುತ್ತೇನೆ. ಸ್ಪೀಕರ್ ತೋಡಿ ಅದರಲ್ಲಿ ಹಾಕುತ್ತೇನೆ. ಇದರಲ್ಲಿ ಒಂದಿಷ್ಟು ಹಾಲು ಹಾಕಿದ್ದೇನೆ. ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹಾಕುತ್ತೇನೆ. ಇದರಲ್ಲಿ ಇದನ್ನು ಆಗಡಿಸುತ್ತೇನೆ. ಇದರಲ್ಲಿ ಕಾಪರ್ ಸಲ್ಫೇಟ್ ಹಾಕುತ್ತೇನೆ. ಇದನ್ನು ಆಗಡಿಸುತ್ತೇನೆ.
ಇದನ್ನು ನೇರಳೆ ಬಣ್ಣಕ್ಕೆ ಬಂದರೆ ಇದರಲ್ಲಿ ಪ್ರೋಟೀನ್ ಇದೆ ಎಂದು ತಿಳಿಯುತ್ತದೆ. ಅನ್ನವನ್ನು ಹಾಕುತ್ತೇವೆ. ಇದರಲ್ಲಿ ಒಂದಿಷ್ಟು ನೀರು ಹಾಕುತ್ತೇನೆ. ನೀರು ಹಾಕಿದ ತಕ್ಷಣ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕುತ್ತೇನೆ. ಇದು ನೇರಳೆ ಬಣ್ಣಕ್ಕೆ ಬಂದಿಲ್ಲ, ಇದರಲ್ಲಿ ಪ್ರೋಟೀನ್ ಇಲ್ಲ ಎಂದು ತಿಳಿಯುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸಿಂಧು ಬಸಪ್ಪವಾಗಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು MLA KGMPS ತಾಂಬ. ನಾನು ಈಗ ಒಂದು ಪ್ರಯೋಗವನ್ನು ಮಾಡುತ್ತೇನೆ. ಪ್ರಯೋಗದ ಹೆಸರು ಕಾರ್ಬೋಹೈಡ್ರೇಟ್ ಪರೀಕ್ಷೆ. ನಾನು ಈಗ ಒಂದು ಪ್ರಮಾಣವನ್ನು ತೆಗೆದುಕೊಳ್ಳುತ್ತೇನೆ. ಅದರಲ್ಲಿ ಸ್ವಲ್ಪ ಅನ್ನ ಹಾಕುತ್ತೇನೆ. ಈಗ ಸ್ವಲ್ಪ ನೀರು ಹಾಕುತ್ತೇನೆ. ಈಗ ನಾನು ಕಾಪರ್ ತೆಗೆದುಕೊಂಡೆ. ಅದರಲ್ಲಿ ಅಯೋಡಿನ್ ದ್ರಾವಣವನ್ನು ಹಾಕುತ್ತೇನೆ. ಇದು ಕಪ್ಪು ಮಿಶ್ರಿತ ನೇರಳೆ ಬಣ್ಣಕ್ಕೆ ಬಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಎಂದು ತಿಳಿಯುತ್ತದೆ. ಈಗ ಇದು ಕಪ್ಪು ಮಿಶ್ರಿತ ನೇರಳೆ ಬಣ್ಣಕ್ಕೆ ಬಂದಿದೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ನಾನು ಇನ್ನೊಂದು ಪ್ರಮಾಣವನ್ನು ತೆಗೆದುಕೊಳ್ಳುತ್ತೇನೆ. ಅದರಲ್ಲಿ ಸ್ವಲ್ಪ ಹಾಲು ಹಾಕುತ್ತೇನೆ. ಈಗ ನಾನು ಅಯೋಡಿನ್ ದ್ರಾವಣವನ್ನು ಇದರಲ್ಲಿ ಹಾಕುತ್ತೇನೆ. ಇದು ಕಪ್ಪು ಮಿಶ್ರಿತ ನೇರಳೆ ಬಣ್ಣಕ್ಕೆ ಬರುವುದಿಲ್ಲ, ಏಕೆಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ. ಧನ್ಯವಾದಗಳು.